ಸ್ನೇಹಿತರೆ, ಇವಾಗ ನಾವು ಅಡಿಕೆನ ನಮ್ಮ ತೋಟದಲ್ಲಿ ಹೇಗೆ ಯಾವ ರೀತಿ ಹಾಕ್ತೀವಿ ಅನ್ನೋದು ನಾನು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಅಡಿಕೆನ ನಾವು ಎಷ್ಟು ಆಳ ತೆಗಿಬೇಕು ಅಂತಂದರೆ, ನಾವು ಒಂದು ಏನು ಪ್ಯಾಕೆಟಲ್ಲಿ ಏನು ತಂದಿರ್ತೀವೋ, ಏನು ಸ್ಟೀಮ್ ಅಂತೀವೋ, ಈ ಬುಡ ಏನಿದೆ, ಈ ಬುಡದ ಏನು ಇದೆ ಇಷ್ಟು ಹೈಟು, ಜೊತೆಗೆ ಇದ್ರ ಮೇಲೆ 1-1.5 ಇಂಚಷ್ಟು ಆಳಕ್ಕೆ ಹೋಗುವಂಗೆ ನಾವು ಗುಣಿ ಮಾಡ್ಕೋಬೇಕು. ಈ ಗುಣಿ ಒಳಗೆ ನಮಗೆ ಮೇಯ್ನಾಗಿ ಏನು ಮಾಡಬೇಕು ಅಂದರೆ, ಏನು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಬೇವಿನ ಹಿಂಡಿ ಎರಡೂ ಸಹ ಮಿಶ್ರಣ ಮಾಡಿ ಮಣ್ಣಲ್ಲಿ ಮಿಶ್ರಣ ಮಾಡಿಬಿಟ್ಟು ಇಟ್ಕೋಬೇಕು. ನಂತರ ಗಿಡಗಳನ್ನ ಯಾವ ರೀತಿ ನಾಟಿ ಮಾಡಬೇಕು ಅಂದರೆ, ಫಸ್ಟು ಈ ಕವರ್ನ ಪ್ಲಾಸ್ಟಿಕ್ ಕವರ್ನ ತೆಗೆದುಕೊಳ್ಬೇಕಲ್ಲ. ಈ ರೂಟ್ ಸಿಸ್ಟಮ್ಸ್ ಎಲ್ಲ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಏನು ಲಾಸ್ಟ್ ಏನು ಗರಿ ಬಂದಿದೆ ಇದನ್ನ ಮುಖ ಅಂತೀವಿ. ಇದನ್ನ ನಾವು ಪೂರ್ವ ಮುಖಕ್ಕಾಗಿ ನಾವು ಇಡಬೇಕು. ಪೂರ್ವ ಮುಖದಲ್ಲಿಟ್ಟು ನಾವೇನು ತೆಗ್ದಿರ್ತೀವಲ್ಲ ಮಣ್ಣು, ಅದನ್ನ ಹಾಕಕ್ಕೆ ಹೋಗ್ಬಾರ್ದು. ಅದ್ರ ಸುತ್ತ ಹೀಗೆ ಅಂದರೆ ದೂರ ತೆಗೆದ್ಬಿಟ್ಟು ಈ ಕಡೆ ಎಲ್ಲ ತೆಗೆದುಬಿಡೋಣ. ಈ ಮಣ್ಣ ಪಕ್ಕದಲ್ಲಿರೋ ಮಣ್ಣ ಗುಣಿ ಒಳಗೆ ತಗೋಬೇಕು. ಏನಕ್ಕೆ ಈಗ ಪಕ್ಕದಲ್ಲಿರೋ ತೆಗಿಬೇಕು ಅಂತ ಅಂದರೆ, ಸುತ್ತ ಏನಿದೆ ನೀರು ನಿಲ್ಲಕ್ಕೋಸ್ಕರ ಪಾತಿನೂ ಸಹ ಆಗುತ್ತೆ. ಜೊತೆಗೆ ಹೊಸ ಮಣ್ಣು ಬುಡಕ್ಕೆ ಜಾಗಕ್ಕೆ ಬಂದು ಬೀಳೋದ್ರಿಂದ ಬೇಗ ರೂಟ್ ಡೆವಲಪ್ಸ್ಗಳು ಸಹ ಚೆನ್ನಾಗಾಗುತ್ತೆ. ಆಮೇಲೆ ಈ ಥರ ಪೂರ್ವ ಮುಖದಲ್ಲಿ ಮಾಡೋದ್ರಿಂದ ಏನು 1 ವರ್ಷದ ಬೆಳವಣಿಗೆ ಬೇಗ ನಮಗೆ ಸಿಗೋವಂಥದ್ದು ನಾವು ನೋಡ್ಬೋದು. ಆ್ಯಕ್ಚುಲಿ ನಮ್ಮ ತೋಟದಲ್ಲಿ ಒಂದು ಗಿಡದಿಂದ, ಒಂದು ಅಡಿಕೆ ಮರದಿಂದ ಒಂದು ಅಡಿಕೆ ಮರಕ್ಕೆ 8 ಅಡಿ, ಹಿಂಗೂ 8 ಅಡಿ ಇದೆ, ಹಿಂಗೂ 8 ಅಡಿ ಇದೆ. ಯಾಕೆಂದರೆ ನಾಳೆ ದಿನಕ್ಕೆ ಒಂದು ಟ್ಯಾಕ್ಟ್ರು ಸಹ ಹೋಗಂಗೆ ಇರಬೇಕು. ಒಂದು ಮಲ್ಚಿಂಗ್ ಮಾಡಬೇಕಾದಾಗ ಟ್ಯಾಕ್ಟ್ರುಗಳು ಹೋಗಂಗೂ ಸಹ ಇರಬೇಕು ಅಂತ, ಜೊತೆಗೆ ಒಂದು ಗರಿಗೂ ತಾಗ್ದಂಗೆ ನಾವು ಮಾಡಿರೋಂಥ